ಸಂಗೀತದ ಸರಸ್ವತಿ ಎಸ್ ಜಾನಕಮ್ಮ ಇನ್ಮುಂದೆ ನಮ್ಮ ಜೊತೆ ಮತ್ತೆ ಅವರ ಸಂಗೀತದ ಸಾಹಿತ್ಯವನ್ನು ಕೇಳುವಲ್ಲಿ ಯಾರೂ ಕೂಡ ಇನ್ಮುಂದೆ ಅದನ್ನು ಕೇಳೋಕ್ಕಾಗಲ್ಲ. ಯಾಕಂದರೆ ಎಸ್ ಜಾನಕಿಯಮ್ಮ ಇಹಲೋಕವನ್ನು ತ್ಯಜಿಸಿದ್ದಾರೆ, ಮರೆಯಾಗಿದ್ದಾರೆ. ಸಂಗೀತ ಸರಸ್ವತಿ ಎಸ್ ಜಾನಕಮ್ಮ ಇಹಲೋಕ ಪಯಣ ಮುಗಿಸಿದ ಸ್ವರ ಸಾಮ್ರಾಜ್ಞಿಯವರು. ಸಂಗೀತ ಲೋಕದ ದಂತಕತೆ ಜಾನಕಮ್ಮ ಇನ್ನ ನೆನಪು ಮಾತ್ರ. ಹೃದಯಾಘಾತದಿಂದ ಎಸ್ ಜಾನಕಮ್ಮ ವಿಧವಶರಾಗಿದ್ದಾರೆ. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅಮ್ಮ ಕೊನೆಯುಸಿರೆಳೆದಿದ್ದಾರೆ. ಕಾಲು ನೋವಿನ ಚಿಕಿತ್ಸೆಗೆ ಅಂತ ಒಳಗಾಗಿದ್ದಂತಹ ಎಸ್ ಜಾನಕಮ್ಮ ಮೈಸೂರಿನಲ್ಲಿ ದಾಖಲಾಗಿದ್ದರು. ಖಾಸಗಿ ಆಸ್ಪತ್ರೆಯಲ್ಲಿ ಕಾಲು ನೋವಿನ ಚಿಕಿತ್ಸೆ ವೇಳೆಯೇ ಹೃದಯಾಘಾತ ಸಂಭವಿಸಿದೆ. ಇನ್ನು ಶನಿವಾರ ಸಂಜೆ 7:30 ಸುಮಾರಿಗೆ ಜಾನಕಮ್ಮ ನಮ್ಮನ್ನೆಲ್ಲರನ್ನು ಬಿಟ್ಟು ಇಹಲೋಕವನ್ನು ತ್ಯಜಿಸಿದ್ದಾರೆ. ಇನ್ನ ಗಾನ ಕೋಗಿಲೆ, ಸ್ವರವನ್ನು ನಿಲ್ಲಿಸಿರುವಂತಹ ಕೋಗಿಲೆ, ಇಂಡಸ್ಟ್ರಿಗೆ ತುಂಬಲಾರದಂತಹ ನಷ್ಟ. ಸಂಗೀತ ಸರಸ್ವತಿ ಎಸ್ ಜಾನಕಿಯಮ್ಮ ವಿಧಿವಶರಾಗಿದ್ದಾರೆ. ಮಹಾರಾಜ ಮೈದಾನಕ್ಕೆ ಪಾರ್ಥಿವ ಶರೀರ ಇನ್ನೇನು ಆಗಮನ ಆಗುತ್ತೆ. ಸಾರ್ವಜನಿಕರ ಅಂತಿಮ ದರ್ಶನಕ್ಕೂ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮಹಾರಾಜ ಕಾಲೇಜು ಮೈದಾನದತ್ತ ಆಗಮಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಸಾರ್ವಜನಿಕರು ಸಂಜೆಯವರೆಗೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಚಿತ್ರರಂಗದ ಗಣ್ಯರು ಮತ್ತು ಕುಟುಂಬಸ್ಥರು ಹಾಜರಾಗಿದ್ದಾರೆ. ಸಂಗೀತದ ಸರಸ್ವತಿ ಎಸ್ ಜಾನಕಮ್ಮ ವಿಧವಶರಾಗಿದ್ದಾರೆ. ಮಹಾರಾಜ ಮೈದಾನಕ್ಕೆ ಇನ್ನೇನು ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಸಾರ್ವಜನಿಕರಿಗೂ ಕೂಡ ಅಂತಿಮ ದರ್ಶನಕ್ಕೆ ನೆರವನ್ನು ಮಾಡಿಕೊಡಲಾಗುತ್ತೆ. ಜೊತೆಗೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತಿಮ ದರ್ಶನಕ್ಕೆ. ಇನ್ನೇನು ಈಗ ಆಲ್ರೆಡಿ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಅವರ ಅಭಿಮಾನಿಗಳು, ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಜಾನಕಿಯಮ್ಮ ಅವ್ರದನ್ನು ಮಹಾರಾಜು ಕಾಲೇಜು ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ. ಸಾರ್ವಜನಿಕರು ಸಂಜೆವರೆಗೂ ಕೂಡ ಸಾರ್ವಜನಿಕರಿಗೆ ಅವಕಾಶ ಇದೆ ಅಂತಿಮ ದರ್ಶನಕ್ಕಾಗಿ. ಇನ್ನು ಸಂಜೆ 4:30 ಮೇಲೆ ಎಸ್ ಜಾನಕಿಯಮ್ಮ ಅವರ ಅಂತ್ಯಕ್ರಿಯೆ ಆಗುತ್ತೆ. ಅಲ್ಲೂ ಕೂಡ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಸಾರ್ವಜನಿಕರು ಅಂತಿಮ ದರ್ಶನವನ್ನ ಮಾಡೋದಕ್ಕೆ ಬರ್ತಾರೆ ಅಂತ ಹೇಳಿ ಅವ್ರಿಗೆ ಬಂದು ಅಮ್ಮ ಅವರ ಒಂದು ದರ್ಶನವನ್ನ ಮಾಡೋದಕ್ಕೆ ಅಂತೇಳಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಬಂದೋಬಸ್ತ್ ಕೂಡ ಇದೆ. ಪೊಲೀಸ್ ಸಿಬ್ಬಂದಿ ವರ್ಗ ಕೂಡ ಅಲ್ಲಿ ಹಾಜರಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಲಾಗ್ತಾ ಇದೆ. ಯಾವುದೇ ರೀತಿಯಲ್ಲಿ ನೂಕುನುಗ್ಗಲು ಇರಬಾರ್ದು ಅಂತೇಳಿ ಸದ್ಯ ಮಹಾರಾಜ ಮೈದಾನಕ್ಕೆ ಒಬ್ಬೊಬ್ಬರಾಗಿ ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ. ಸಂಜೆವರೆಗೂ ಕೂಡ ಮಹಾರಾಜು ಕಾಲೇಜು ಮೈದಾನದಲ್ಲಿ ಜಾನಕಿ ಅಮ್ಮ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸಂಜೆವರೆಗೂ ಕೂಡ ಬರಬಹುದು. ಸದ್ಯ ಚಿತ್ರರಂಗದವರು, ಹಲವಾರು ಗಣ್ಯರು, ಹಲವಾರು ನಟ ನಟಿಯರು, ಜೊತೆಗೆ ಜಾನಕಿ ಅಮ್ಮ ಅವರ ಅಭಿಮಾನಿಗಳು, ಜಾನಕಿ ಅಮ್ಮ ಅವರು ಹಸುನೀಗಿರೋದನ್ನು ಅರಗಿಸಿಕೊಳ್ಳಲಾಗದಷ್ಟು ನೋವು ಅವರಲ್ಲಿದೆ. ಹಾಗೆ ಅವರ ಕುಟುಂಬಸ್ಥರಲ್ಲೂ ಕೂಡ ಆಕ್ರಂದನ ಮುಗಿಲು ಮುಡ್ತಾ ಇದೆ. ಆ ನೋವನ್ನು ಭರಿಸುವಂತಹ ಶಕ್ತಿ ಎಲ್ಲರಿಗೂ ಸಿಗಬೇಕು, ಆ ದೇವರು ಕೊಡಲಿ ಅಂತ ಪ್ರಾರ್ಥಿಸುತ್ತಾ ಸದ್ಯ ಜಾನಕಿ ಅಮ್ಮ ಅವರನ್ನು ಕಳೆದುಕೊಂಡಿರುವಂತಹ ಇಂಡಸ್ಟ್ರಿ ಕೂಡ ಅಷ್ಟೇ ಕಂಬನಿ ಮಿಡಿತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಪುಟ್ಟಸ್ವಾಮಿ, ಮಹಾರಾಜು ಕಾಲೇಜು ಮೈದಾನದಲ್ಲಿ ಈಗ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೇಗಿದೆ ಅಲ್ಲಿನ ಸಿದ್ಧತೆ? ಏನು ನಿನ್ನೆ ರಾತ್ರಿ 7:30 ಗಂಟೆಗೆ ಹೃದಯಾಘಾತಕ್ಕೆ ಒಳಗಾದಂತಹ ಗಾನ ಕೋಗಿಲೆ ಏನು ಅನೇಕ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಂತಹ ಎಸ್ ಜಾನಕಿಯವರು ವಿಧಿವಶರಾದಂತಹ ನಂತರದ ಸಮಯದಲ್ಲಿ ಅವರ ಪಾರ್ಥಿವ ಶರೀರವನ್ನ ಅವರ ಮನೆಗೆ ಕೊಂಡೊಯ್ಯಲಾಗಿತ್ತು. ಈಗ ತಾನೇ 8:00 ಅವರ ಮನೆಯಿಂದ ಏನು ಪಾರ್ಥಿವ ಶರೀರವನ್ನ ಏನು ಮಹಾರಾಜ ಗ್ರೌಂಡ್ಗೆ ತರಲಾಗ್ತಾ ಇದೆ. ಸೊ ಅಲ್ಲಿಗೆ
ತನ್ನ ನಂತರ ಎಲ್ಲಾ ಸಕಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡ್ಕೊಂಡಿರ್ತಕ್ಕಂಥದ್ದು. ವಿಐಪಿಗಳಿಗೆ ಪ್ರತ್ಯೇಕವಾದಂತಹ ಬ್ಯಾರಿಕೇಡ್ ನ ನಿರ್ಮಾಣ ಮಾಡಿ, ಮತ್ತೊಂದು ಸಾರ್ವಜನಿಕರಿಗೆ ಬ್ಯಾರಿಕೇಡ್ ಗಳನ್ನ ನಿರ್ಮಾಣ ಮಾಡಿ, ಏನು ಅಂತಿಮ ದರ್ಶನವನ್ನ ಪಡೆಯುವಂತಹ ಸಂದರ್ಭದಲ್ಲಿ, ಜಾನಕಿಯಮ್ಮನವರ ಅಂತಿಮ ದರ್ಶನವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ತರಹದ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂತಹ ಮುನ್ಸೂಚನೆಯಿಂದ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಸಾರ್ವಜನಿಕರಿಗೆ ಮತ್ತೆ ವಿಐಪಿಗಳಿಗೆ ಪ್ರತ್ಯೇಕವಾದಂತಹ ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಅಲ್ಲಿಗೆ ಅಂತಿಮ ದರ್ಶನವನ್ನ ಏನು ವೀಕ್ಷಣೆ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಈ ತರ. ಎಸ್ ಪುಟ್ಟಸ್ವಾಮಿ, ಈಗ ಸದ್ಯ ಅಲ್ಲಿ ಪೊಲೀಸ್ ಬಂದೋಬಸ್ತಲ್ಲಿ ಎಷ್ಟು ಜನ ನಿಯೋಜನೆ ಮಾಡಲಾಗಿದೆ? ಯಾಕಂದರೆ ಈ ರೀತಿ ಯಾವುದಾದ್ರೂ ಒಂದು ಸಾರ್ವಜನಿಕರು ಸೇರ್ತಾರೆ ಅಂತಂದಾಗ ತುಂಬ ಅಲರ್ಟ್ ಆಗಿರಬೇಕಾಗತ್ತೆ. ಹಾಗಾಗಿ ಪೊಲೀಸ್ ವರ್ಗ ಯಾವ ರೀತಿ ಕೆಲಸ ಮಾಡ್ತಾ ಇದೆ? ಖಂಡಿತವಾಗೂ ಕೂಡ ಏನು ಬೆಳಗಿಂದ ನಿನ್ನೆಯಿಂದನೂ ಕೂಡ ಮಹಾರಾಜ ಗ್ರೌಂಡ್ ನಲ್ಲಿ ಪೊಲೀಸ್ ಬಿಡಾರವನ್ನ ಬಿಟ್ಟಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಸಕಲ ಸಿದ್ಧತೆಗಳನ್ನ ಪೊಲೀಸ್ ಇಲಾಖೆ ಮತ್ತೆ ಜಿಲ್ಲಾಡಳಿತ ಮಾಡುವಂತಹ ಅನಿವಾರ್ಯತೆ ಪರಿಸ್ಥಿತಿ ಇರೋದ್ರಿಂದಾಗಿ 3 CRP ತುಂಡುಗಳು ಮತ್ತು 4 ಜನ SIಗಳು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮತ್ತೆ ಪೊಲೀಸ್ಗಳನ್ನ ನಿಯೋಜನೆ ಮಾಡಿ ಎಲ್ಲಾ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವುದೇ ತರದ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತಹ ಹಿತದೃಷ್ಟಿಯಿಂದ ಪೊಲೀಸರು ಎಲ್ಲಾ ತರದ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಅನುಕೂಲವನ್ನ ಮಾಡ್ಕೊಳ್ತಿರ್ತಕ್ಕಂಥದ್ದು ಈ ತರ. ಅದರ ಜೊತೆಯಲ್ಲಿ ಪೊಲೀಸ್ ಇಲಾಖೆ ನಿನ್ನೆ ರಾತ್ರಿಯಿಂದನೂ ಕೂಡ ಮಹಾರಾಜ ಗ್ರೌಂಡ್ ನಲ್ಲಿ ಬಿಡಾರವನ್ನು ಬಿಟ್ಟು ಎಲ್ಲಾ ಸಿದ್ಧತೆಗಳಿಗೂ ಕೂಡ ಏನು ಸಕಲ ಸಿದ್ಧತೆಗಳ ಜೊತೆಯಲ್ಲಿ ಎಲ್ಲಾ ರೀತಿಯ ಸವಲತ್ತುಗಳನ್ನ ಕೂಡ ಏರ್ಪಡಿಸಿರ್ತಕ್ಕಂಥದ್ದು. ಅಲ್ಲಿಗೆ ಬರತಕ್ಕಂತಹ ಏನು ಸಾರ್ವಜನಿಕರಿಗೆ ನೀರಿನ ಅವಶ್ಯಕತೆ ಆಗುವಂತಹ ಸಂದರ್ಭದಲ್ಲಿ ನೀರಿನ ಪ್ರತ್ಯೇಕವಾದಂತಹ ಒಂದು ಬ್ಯಾರಿಕೇಡ್ ನಲ್ಲಿ ಅದಕ್ಕೆ ಆದಂತಹ ಒಂದು ಕೌಂಟರ್ ನಿರ್ಮಾಣ ಮಾಡಿ ನೀರು ಅವಶ್ಯಕತೆ ಇದ್ರೆ ನೀರಿನ ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಅದು ಒಂದು ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಜಿಲ್ಲಾಡಳಿತ ಒಂದು ರೀತಿಯ ಒಳ್ಳೆಯ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಮತ್ತೆ ವಿಐಪಿಗಳಿಗೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬೋದು ಈ ತರ. ಸ್ವಾಮಿ, ಈಗ ಆಲ್ರೆಡಿ ಜಾನಕಿಯಮ್ಮ ಅವ್ರನ್ನ ನೋಡೋದಕ್ಕೆ ಯಾವ ನಟ ನಟಿಯರು ಆಗಮಿಸಿ ನೋಡ್ಕೊಂಡು ಬಂದಿದ್ದಾರೆ, ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ? ಖಂಡಿತವಾಗೂ ಇಲ್ಲ. ಇದುವರೆಗೂ ಕೂಡ ಯಾವುದೇ ರೀತಿಯ ಚಿತ್ರರಂಗದ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು ಅಥವಾ ಕನ್ನಡ ಚಿತ್ರರಂಗದ ಆಗಿರ್ಬೋದು ಯಾವುದೇ ರೀತಿಯ ಫಿಲಂ ಆಕ್ಟ್ರೆಸ್ಗಳು ಇದುವರೆಗೂ ಕೂಡ ಬಂದಿಲ್ಲ. ಮೈಸೂರಿಗೆ ಮಂಜುಳಮ್ಮನವರು ಬಂದಿದ್ದ ಮೈಸೂರಿಗೆ ಮನೆಗೆ ಭೋಗಾದಿ ಮನೆಗೆ ಮಂಜುಳಾ ಗುರುರಾಜ್ ಅವರು ಮಾತ್ರ ಬಂದಿರತಕ್ಕಂಥದ್ದು. ಅದನ್ನು ಬಿಟ್ಟು ಹೊರತುಪಡಿಸಿದ್ರೆ ಇನ್ಯಾರು ಕೂಡ ಅಲ್ಲಿಗೆ ಹಾಜರಾಗಿಲ್ಲ. ಮತ್ತೆ ವೀಕ್ಷಣೆಗೂ ಕೂಡ ಯಾರು ಕೂಡ ಇದುವರೆಗೂ ಕೂಡ ಬಂದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಿರ್ತಕ್ಕಂಥದ್ದು ವಿಚಾರ. ಕಾಲು ನೋವು ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಪಾಪ ಸೇರ್ಕೊಂಡಿದ್ರು. ಆದ್ರೆ ಏಕಾಏಕಿ ಹೃದಯಾಘಾತ ಆಗಿರೋದು. ಈ ಮುಂಚೆ ಏನಾದ್ರು ಹೃದಯಾಘಾತದ ಸಿಂಪ್ಟಮ್ಸ್ ಏನಾದ್ರು ಕಾಣಿಸಿತ್ತಾ, ಹೇಗೆ? ಇದರ ವೈದ್ಯರು ಹೇಳಿರುವ ಪ್ರಕಾರ ಇದೇ ಮೊಟ್ಟ ಮೊದಲ ಬಾರಿಗೆ ಅವರು ಹೃದಯಕ್ಕೆ ಸಂಬಂಧಿಸಿದಂತಹ ಏನು ಅವರ ಆಸ್ಪತ್ರೆಗೆ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಮುನ್ಸೂಚನೆಗಳು ಅಂತಂದ್ರೆ ಅದಕ್ಕೆ ಹೃದಯ ಕಾಲಿಗೆ ಸಂಬಂಧಿಸಿದಂತಹ ಯಾವುದೇ ರೀತಿಯ ಆಗ್ತಂದ್ರೆ ಮುನ್ಸೂಚನೆಗಳನ್ನ ನೀಡ್ತದೆ. ಹೃದಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಮುನ್ಸೂಚನೆಯನ್ನ ನೀಡ್ತದೆ. ಆ ಒಂದು ಮುನ್ಸೂಚನೆಗಳು ಕೂಡ ಎಲ್ಲೂ ಕೂಡ ಚಿತ್ರಮ್ಮನವರಿಗೆ ಕಾಣದೇ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಬಂದಂತ ಕಾಲು ನೋವಿಗೆ ಅಂತ ಬಂದಂತಹ ಸಂದರ್ಭದಲ್ಲಿ ಅವರಿಗೆ BP ಲೋ ಆಗಿತ್ತು ಅಂತ ಹೇಳಿ ವೈದ್ಯರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. BP ಲೋ ಆದ ನಂತರ ಸುಮಾರು 2-3 ಬಾರಿ ಕಾರ್ಡಿಯೋ ಅರೆಸ್ಟ್ ಆಗಿದೆ ಅಂತಕ್ಕಂಥದ್ದನ್ನ ನಿನ್ನೆ ವೈದ್ಯರು ಕೂಡ ಎಸ್ ಪುಟ್ಟಸ್ವಾಮಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಸದ್ಯ ಕಾಲು ನೋವಿದೆ ಅಂತೇಳಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು, ಅಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಹೃದಯಾಘಾತ ಆಗಿರೋದ್ರಿಂದ ಜಾನಕಿಯಮ್ಮನವರು ಈ ಹಲವು ತ್ಯಜಿಸಿದ್ದಾರೆ. ಇತ್ತ ಅವರ ಕುಟುಂಬದ ಆಕ್ರಂದನ ಕೂಡ ಮುಗಿಲು ಮುಟ್ತಾ ಇದೆ. ಜೊತೆಗೆ ಅಭಿಮಾನಿಗಳ ವರ್ಗ, ಅವರನ್ನು ಫಾಲೋ ಮಾಡ್ತಾ ಇದ್ದಂತಹ ಸಂಗೀತಗಾರರು ಎಲ್ಲರೂ ಕೂಡ ಜಾನಕಿ ಅಮ್ಮ ಅವರು ಭಾರತೀಯ ಸಂಗೀತದ ಇತಿಹಾಸದಲ್ಲಿ ಶ್ರೇಷ್ಠ ಮತ್ತು ಅತ್ಯಂತ ಶಾಲಿಯಾದಂತಹ ಗಾಯಕರಲ್ಲಿ ಒಬ್ಬರು. ಅದರಲ್ಲೂ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದರು. ಬಹಳಷ್ಟು ಅವರ ಧ್ವನಿಗಾಗಿ, ಅವರ ಹಾಡಿಗಾಗಿ, ಅವರ ಸ್ವರಕ್ಕಾಗಿ ಬೇಡಿಕೆಯನ್ನು ಡಿಮ್ಯಾಂಡ್ ಮಾಡಿಸ್ಕೊಂಡಂತಹ ಗಾಯಕಿಯವರು. ಒಂದಾನೊಂದು ಕಾಲ ಅಂತ ಹೇಳೋದಕ್ಕಿಂತ ಅತಿ ಹೆಚ್ಚಾಗಿ ಈಗಲೂ ಕೂಡ ನಮಗೆ ಬೇಕು ಜಾನಕಿ ಅವರ ಧ್ವನಿ, ಅವರ ಸ್ವರ ಅಂತ ಡಿಮ್ಯಾಂಡ್ ಇಟ್ಟಿದ್ದಂತಹ ಒಂದು ಅದ್ಭುತ ಗಾಯಕಿಯವರು.